ನೀವು ನೋಡಲೇಬೇಕಾದಂಥ ಸುದ್ದಿ ಇದು. ದೀಪದ ಕೆಳಗೆ ಕತ್ತಲು ಎಂಬಂತಿದೆ ವಿಜಯನಗರ ಆರೋಗ್ಯ ಇಲಾಖೆಯ ಸ್ಥಿತಿ. ಏನಿದು? ಹೊಸಪೇಟೆಯ ಸರ್ಕಾರಿ ತಾಯಿ ಮಕ್ಕಳ ಆಸ್ಪತ್ರೆಯ ಕರ್ಮಕಾಂಡ ಬಯಲಾಗಿದೆ. ಆರೋಗ್ಯ ಇಲಾಖೆ ವ್ಯಯಿಸ್ತಿರ್ತಕ್ಕಂಥ ಕೋಟಿ ಹಣ ಹಾಗಾದ್ರೆ ಎಲ್ಲೋಯ್ತು ಅನ್ನುವಂಥ ಪ್ರಶ್ನೆ ಈಗ. ಡಾಕ್ಟರ್ ಕೊಡೋ ಔಷಧಿ ಚೀಟಿ ಕೊಟ್ರೆ ಮೆಡಿಸಿನ್ ಖಾಲಿ ಅನ್ನುವಂಥ ಉತ್ತರ ಬರುತ್ತೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಕೊಡಬೇಕಾದಂಥ ಔಷಧಿ ಹೊರಗಡೆ ಬರೆದು ಕೊಡ್ತಾರೆ ಡಾಕ್ಟರ್ಗಳು. ಮೆಡಿಸಿನ್ ಸಪ್ಲೈ ಮಾಡೋದಕ್ಕೆ ಹಣವಿಲ್ಲದಷ್ಟು ಬಡವಾಯ್ತಾ ಸರ್ಕಾರ? ಜನ ಕೇಳ್ತಾ ಇದ್ದಾರೆ. ಸರ್ಕಾರಿ ಆಸ್ಪತ್ರೆ ಅಂದ್ರೆ ಬಡವರ ಪಾಲಿಗೆ ಅದೊಂದು ದೊಡ್ಡ ಆಸರೆ. ದುಡ್ಡಿಲ್ಲದವರು ಚಿಕಿತ್ಸೆಗಾಗಿ ಸರ್ಕಾರಿ ಆಸ್ಪತ್ರೆಗೆ ಬರ್ತಾರೆ. ಆದರೆ ವಿಜಯನಗರದ ಸರ್ಕಾರಿ ಆಸ್ಪತ್ರೆಗಳ ಬಗ್ಗೆ ಕೇಳಿ ಬರ್ತಿರತಕ್ಕಂಥ ಆರೋಪಗಳು ಈಗ ಗಂಭೀರ ಪ್ರಶ್ನೆಗಳನ್ನು ಹುಟ್ಟು ಹಾಕಿದೆ. ದೀಪದ ಕೆಳಗಡೆ ಕತ್ತಲು ಅನ್ನುವ ಹಾಗೆ ಆರೋಗ್ಯ ಇಲಾಖೆಯ ಸ್ಥಿತಿ ಈಗ ಹೀಗಾಗಿದೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಡಾಕ್ಟರ್ ಬಳಿ ಹೋಗ್ತಾರೆ, ಡಾಕ್ಟರ್ ಪರೀಕ್ಷೆ ಮಾಡಿ ಔಷಧಿ ಚೀಟಿ ಕೊಡ್ತಾರೆ. ಆ ಚೀಟಿ ಹಿಡ್ಕೊಂಡು ಮೆಡಿಸಿನ್ ಕೌಂಟರ್ಗೆ ಹೋದ್ರೆ ಔಷಧಿ ಸ್ಟಾಕ್ನಲ್ಲಿ ಇಲ್ಲ, ಹೊರಗಡೆ ತಗೊಳ್ಳಿ ಅಂತ ಹೇಳ್ತಾರೆ. ಕನಿಷ್ಠ ಪ್ಯಾರಾಸಿಟಮಲ್ ಔಷಧಿ, ಮಕ್ಕಳಿಗೆ ಪ್ಯಾರಾಸಿಟಮಲ್ ಸಿರಪ್ ಸಿಗಲ್ಲ. ಬಾಣಂತಿಯರಿಗೆ ಬೇಕಾದ ಮೆಡಿಸಿನ್ ತಾಯಿ ಮಕ್ಕಳ ಆಸ್ಪತ್ರೆಯಲ್ಲಿ ಇಲ್ಲ. ಆರೋಗ್ಯ ಇಲಾಖೆ ನಿರ್ಲಕ್ಷ್ಯಕ್ಕೆ ಗ್ರಾಮೀಣ ಭಾಗದ ಜನ ಬೇಸತ್ತು ಹೋಗಿದ್ದಾರೆ. ಬಾಣಂತಿಯರಿಗೆ ಹಸುಗೂಸಿಗೆ ಸಕಾಲಕ್ಕೆ ಔಷಧಿಗಳು ಸಿಗದೆ ಪೀಕ್ಲಾಟ ಶುರುವಾಗಿದೆ. ಸರ್ಕಾರಿ ಆಸ್ಪತ್ರೆಯಲ್ಲಿ ಉಚಿತವಾಗಿ ಸಿಗಬೇಕಾದ ಔಷಧಿಯನ್ನ ಹೊರಗಡೆ ಕೊಂಡ್ಕೊಳ್ಬೇಕಾದ ಪರಿಸ್ಥಿತಿ ಬಂದ್ರೆ ಬಡವರು ಏನ್ ಮಾಡಬೇಕಾಗಾದ್ರೆ? ಅದರಲ್ಲೂ ಕನಿಷ್ಠ ಪ್ಯಾರಾಸಿಟಮಲ್ ಮಾತ್ರೆ, ಮಕ್ಕಳಿಗೆ ಬೇಕಾದ ಪ್ಯಾರಾಸಿಟಮಲ್ ಸಿರಪ್ ಕೂಡ ಸಿಗ್ತಿಲ್ಲ ಅನ್ನುವಂಥ ಆರೋಪ ಕೂಡ ಕೇಳಿ ಬರ್ತಾ ಇದೆ. ಇದು ಸಾಮಾನ್ಯ ಮಾತ್ರೆ ಅಂತ ಸುಮ್ಮನೆ ಬಿಡೋ ವಿಚಾರ ಅಲ್ಲ ಇದು. ಜ್ವರ ಬಂದಾಗ ಆ ಜ್ವರ ಬಂದ ಮಗು, ಅಸ್ವಸ್ಥರಾದ ಬಾಣಂತಿ, ತಕ್ಷಣ ಔಷಧಿ ಬೇಕಾಗುತ್ತೆ ಅವರಿಗೆ. ಇನ್ನು ತಾಯಿ ಮಕ್ಕಳ ಆಸ್ಪತ್ರೆಯ ಒಂದು ಪರಿಸ್ಥಿತಿ ಬಗ್ಗೆ ಸ್ಥಳೀಯರು ಈಗ ಮತ್ತಷ್ಟು ಆತಂಕ ವ್ಯಕ್ತಪಡಿಸ್ತಾ ಇದ್ದಾರೆ. ನಿತ್ಯವೂ ಗ್ರಾಮೀಣ ಭಾಗದಿಂದ ಬಡ ಕುಟುಂಬಗಳು ಆಸ್ಪತ್ರೆಗೆ ಬರ್ತಾ ಇವೆ, ಬಾಣಂತಿಯರು ಬರ್ತಾ ಇದ್ದಾರೆ, ಹಸುಗೂಸುಗಳನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಆದ್ರೆ ಇಲ್ಲಿ ಸರಿಯಾದ ಔಷಧಿಗಳೇ ಇಲ್ಲ ಅಂದ್ರೆ ಎಲ್ಲಿ ಹೋಗ್ಬೇಕು? ಸಮಸ್ಯೆ ಏನಾಗಿದೆ ಅಂದ್ರೆ ನಾವು ಹಳ್ಳಿಯಿಂದ ಈ ಆಸ್ಪತ್ರೆಗೆ ಬರಕ್ಕೆ ಭಯ ಆಗ್ಬಿಟ್ಟದ ನಮಗೆ. ಕಾರಣ ಡಾಕ್ಟರ್ಗಳು ಒಂದೊಂದು ಹೆರಿಗೆಗೆ 5,000 ರೂಪಾಯಿ ಕೇಳ್ತಿದಾರ. ನಾವ್ ಎಲ್ಲಿಂದ ತರಾನ? ಹೆಂಗೋ ₹1 ರೊಕ್ಕ ಖರ್ಚಾಗಿಲ್ದಲ್ಲ ನಾವು ಆಸ್ಪತ್ರೆಗೆ ಬಂದು ಚೆನ್ನಾಗಿ ತೋರ್ಸ್ಕೊಂಡು ಹೋಗ್ಬೇಕಂತ ಬಂದ್ರೆ ಇವ್ರು 5,000-10,000 ರೂಪಾಯಿ ಬೇಡಿಕೆ ಇಡ್ತಾರ ನಮ್ಮ ಹತ್ರ. ಎಲ್ಲಿಂದ ತರೋದು? ದುಡ್ಡು ಕೊಡೋ ಸಂದರ್ಭದಲ್ಲಿ ಮೊಬೈಲ್ ನಮ್ಮ ಹತ್ರ ಒಳಗಡೆ ಬಿಟ್ಕೊಳೋದಿಲ್ಲ. ಒಂದು ದುರಂತ. ಒಂದ್ ವೇಳೆ ದುಡ್ಡು ಕೊಡ್ಲಿಲ್ಲ ಅಂತಂದ್ರೆ ಹೇಳಿದ್ರೆ ಬೇರೆ ಆಸ್ಪತ್ರೆ ಬರ್ಕೊಡ್ತಾರೆ ಇವ್ರು. ನಮ್ ಕೈಲಿ ಆಗಲ್ಲ, ನಮ್ಮ ಹತ್ರ ಸ್ವಲ್ಪ ಔಷಧಿಗಳು ಸಮಸ್ಯೆಗಳು ಅದಾವೆ, ಆಮೇಲೆ ಮಗು ತಿರುಗ್ತಾ ಇದೆ, ಆಮೇಲೆ ನೀರಿನ ಪ್ರಮಾಣ ಕಡಿಮೆ ಇದೆ ಅಂತಂದ ಹೇಳಿ ಏನನ್ನೋ ಎದುರಿಸಿ ಬೆದರಿಸಿ ದುಡ್ಡು ಕಸಿ ಅಂತ ಕೆಲಸ ಮಾಡ್ತಿದಾರ. ಇದು DHO, THO, AMO, CMO ಮತ್ತೆ ಇಲ್ಲಿ ಸಂಬಂಧಪಟ್ಟಂತ ಡಾಕ್ಟರ್ಗಳು ಸಿಜರನ್ ಮಾಡ್ತಾರಲ್ಲ, ಇದು ಬಹಳ ನಿರ್ಲಕ್ಷ್ಯ ವಹಿಸಕತ್ತಾರೆ ಈ ವಿಚಾರದಲ್ಲಿ. ಹೆಲ್ತ್ ಮಿನಿಸ್ಟ್ರು UT ಖಾದರ್ ಅವರೇ ರಾಜ್ಯದಲ್ಲಿ ಆರೋಗ್ಯ ಸುಧಾರಣೆಗಾಗಿ ಸರ್ಕಾರ ಕೋಟ್ಯಾಂತರ ರೂಪಾಯಿ ಹಣವನ್ನ ಪ್ರತಿ ವರ್ಷ ಮತ್ತು ಪ್ರತಿ ತಿಂಗಳು ವ್ಯಯಿಸ್ತಾ ಬರ್ತಾ ಇದೆ. ಆದ್ರೆ ವಿಜಯನಗರ ಜಿಲ್ಲೆಯ ಹೊಸಪೇಟೆ ತಾಲೂಕಿನಲ್ಲಿರ್ತಕ್ಕಂಥ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಈಗ ಮೆಡಿಸಿನ್ ನ ಕೊರತೆ ಎದ್ದು ಕಾಡ್ತಾ ಇರತಕ್ಕಂತ ವಾತಾವರಣ ಸೃಷ್ಟಿಯಾಗಿರ್ತಕ್ಕಂಥದ್ದು. ನಾನೀಗ ಅದೇ MCH ನ ಆಸ್ಪತ್ರೆಯ ಮುಂಭಾಗದಲ್ಲಿದ್ದೇನೆ. ಇಲ್ಲಿ ನೋಡ್ತಾ ಇರುವ ದೃಶ್ಯಗಳಲ್ಲಿ ಈ ಒಂದು MCH ಆಸ್ಪತ್ರೆಗೆ ಸಾಕಷ್ಟು ರೀತಿಯಲ್ಲಿ ಬಡ ಜನ ಮತ್ತು ಹಳ್ಳಿಯ ಭಾಗದಿಂದ ಆರೋಗ್ಯ ಮತ್ತು ಡೆಲಿವರಿಗೆ ಅಂತ ಹೇಳಿ ಸಾಕಷ್ಟು ರೀತಿಯಲ್ಲಿ ಪೇಷಂಟ್ಗಳು ಇಲ್ಲಿ ಆಸ್ಪತ್ರೆಗೆ ಬರ್ತವೆ. ಆದ್ರೆ ಬಂದಂತ ಸಂದರ್ಭದಲ್ಲಿ ಬಂದಂತ ಗರ್ಭಿಣಿಯರಿಗೆ ಆಗಿರ್ಬೋದು ಮತ್ತು ಏನು ಡೆಲಿವರಿ ಅಂತ ಹಸುಗೂಸಿಗೆ ಕೊಡ್ತಕ್ಕಂತ ಚಿಕಿತ್ಸೆ ಆಗಿರ್ಬೋದು ಮತ್ತು ಮೆಡಿಸಿನ್ಸ್ ಸಂಬಂಧಪಟ್ಟಂತೆ ಯಾವೂ ಕೂಡ ಇಲ್ಲಿ ಈ ಆಸ್ಪತ್ರೆಯಲ್ಲಿ ಇಲ್ಲ ಅಂತಕ್ಕಂತ ಒಂದು ನೋವಿನ ಮಾತನ್ನು ಕೂಡ ಸ್ಥಳೀಯರು ಹೇಳ್ಕೊಳ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಅತ್ಯಂತ ತೀರಾ ಬಡ ಜನರು ಈ ಒಂದು MCH ಆಸ್ಪತ್ರೆಗೆ ಬರ್ತಾರೆ. ಇಲ್ಲಿ ಬೇರೆ ಪ್ರೈವೇಟ್ ಆಸ್ಪತ್ರೆಗೆ ಹೋದಂತ ಸಂದರ್ಭದಲ್ಲಿ ಸುಮಾರು 40,000-50,000 ರೂಪಾಯಿ ಏನು ಒಂದು ಡೆಲಿವರಿಗೆ ಚಾರ್ಜಸ್ ಅನ್ನ ಮಾಡ್ತಾರೆ. ಆದ್ರೆ ಸರ್ಕಾರಿ ಆಸ್ಪತ್ರೆಗೆ ಫ್ರೀ ಆಗುತ್ತೆ, ನಾವು ಬದುಕಲಿಕ್ಕೆ ಅನುಕೂಲ ಆಗುತ್ತೆ ಅಂತಕ್ಕಂಥ ಹಿನ್ನೆಲೆಯೊಳಗ ಸಾಕಷ್ಟು ರೀತಿಯಲ್ಲಿ ಬಡ ಜನರು ಇಲ್ಲಿ ಬರ್ತಾರೆ. ಆದ್ರೆ ಈ ಒಂದು ಫಾರ್ಮಸಿಯಲ್ಲಿ ಮೆಡಿಸಿನ್ಸ್ ನ ಬಹಳಷ್ಟು ಪ್ರಮಾಣದಲ್ಲಿ ಕೊರತೆ ಎದ್ದು ಕಾಡ್ತಾ ಇರ್ತಕ್ಕಂಥದ್ದು. ಇಲ್ಲಿ ಬಹಳ ಮುಖ್ಯವಾಗಿ ಡಾಕ್ಟರ್ಗಳು ಸಮಂಜಸವಾದಂತ ಮೆಡಿಸಿನ್ಸ್ ಇಲ್ಲಿಲ್ಲ, ಹಾಗಾಗಿ ಹೊರಗಡೆ ಖರೀದಿ ಮಾಡಿ ಅಂತಕ್ಕಂಥ ಏನು ಚೀಟಿಯಲ್ಲಿ ಬರೆದು ಕೊಡ್ತಕ್ಕಂಥ ಮಾತನ್ನು ಕೂಡ ಇಲ್ಲಿ ವೈದ್ಯರು ಹೇಳ್ತಾ ಇರ್ತಕ್ಕಂಥದ್ದು. ಹಾಗಾಗಿ ಸಾಕಷ್ಟು ರೀತಿಯಲ್ಲಿ ಇಲ್ಲಿ ಬರ್ತಕ್ಕಂಥ ಬಡವರಿಗೆ ಆಗಿರ್ಬೋದು, ಬಡ ಜನಗಳಿಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ. ಹಾಗಾಗಿ
ಕೂಡಲೇ ಸರ್ಕಾರ ಈ ಒಂದು ಸಮಸ್ಯೆಯನ್ನ ಬಗೆಹರಿಸಬೇಕು ಅಂತಕ್ಕಂತ ಮಾತನ್ನು ಕೂಡ ಇಲ್ಲಿ ಸ್ಥಳೀಯರು ಕೂಡ ಮಾತಾಡ್ತಾ ಇರ್ತಕ್ಕಂಥದ್ದು. ಇನ್ನು ಬಹಳ ಮುಖ್ಯವಾಗಿ ಈ ಒಂದು ಆಸ್ಪತ್ರೆಗೆ ಸಾಕಷ್ಟು ರೀತಿಯಲ್ಲಿ ಬಾಣಂತಿಯರು ಬಂದಂತ ಸಂದರ್ಭದಲ್ಲಿ ಮತ್ತು ಮಕ್ಕಳಿಗೆ ಸಾಕಷ್ಟು ರೀತಿಯಲ್ಲಿ ತೊಂದರೆ ಆಗ್ತಾ ಇದೆ. ಹಾಗಾಗಿ ನೂರಾರು ರೂಪಾಯಿ ಖರ್ಚು ಮಾಡಿ ಹೊರಗಡೆ ಖರೀದಿ ಮಾಡ್ತಕ್ಕಂಥ ವಾತಾವರಣ ಈಗ ಸೃಷ್ಟಿಯಾಗಿರ್ತಕ್ಕಂಥದ್ದು. ಹೀಗಾಗಿ ಎಲ್ಲೋ ಒಂದ್ ಕಡೆಗೆ ಸ್ಥಳೀಯರು ಬಹಳಷ್ಟು ರೀತಿಯಲ್ಲಿ ಆಕ್ರೋಶವನ್ನು ಕೂಡ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಇನ್ನು ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯಲ್ಲಿ ಆಕ್ರೋಶ ವ್ಯಕ್ತಪಡಿಸ್ತಕ್ಕಂಥ ಸ್ಥಳೀಯರು ನಮ್ ಜೊತೆಗೆ ಅವ್ರು ಮಾತಾಡ್ತೀನಿ ಏನ್ ಹೇಳ್ತಾರೆ ಅಂತ ಹೇಳಿ. ಸರಿಗ ಇಲ್ಲಿ ಈ ಒಂದು ಆಸ್ಪತ್ರೆಯಲ್ಲಿ ಬಹಳಷ್ಟು ಮೆಡಿಸಿನ್ಸ್ ನ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಸ್ಥಳೀಯರು ಏನ್ ಹೇಳ್ತಾರೆ ಕೇಳೋಣ. ಸರ್, ಮೆಡಿಸಿನ್ ತೊಂದರೆ ಆಗ್ತದೆ ಅಂತ ಹೇಳ್ತಾ ಇದಾರೆ, ಜೊತೆಗೆ ಮೆಡಿಸಿನ್ ಸಿಗ್ತಾ ಇಲ್ಲ ಅಂತ ಕೂಡ ಹೇಳ್ತಾ ಇದಾರೆ, ಹೊರಗಡೆ ಕೂಡ ಬರೆದು ಕೊಡ್ತಾ ಇದಾರೆ ಅಂತ ಹೇಳ್ತಾ ಇದಾರೆ. ಏನ್ ಸಮಸ್ಯೆ ಆಗಿದೆ ಸರ್ MCH ಆಸ್ಪತ್ರೆಯಲ್ಲಿ? ಸರ್, ಇವತ್ತು MCH ಹಾಸ್ಪಿಟಲ್ ಮತ್ತು 100 ಬೆಡ್ ಹಾಸ್ಪಿಟಲ್ ಅಲ್ಲಿ ಮೇನ್ ಆಗಿ ನಮಗೆ ಇವತ್ತು ಇಲ್ಲಿ ಔಷಧಿ ಸ್ಟಾಕ್ ಇರ್ಲಾರ್ದಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಮಕ್ಕಳಿಗೆ ಜ್ವರ ಅಂತ ಬಂದಾಗ ಪ್ಯಾರಾಸಿಟಮಲ್ ಆಗಿರ್ಬೋದು, ಪ್ಯಾರಾಸಿಟಮಲ್ ಸಿರಪ್ ಆಗಿರ್ಬೋದು, ಅಥವಾ ಬೇರೆ ಬೇರೆ ಇವತ್ತು ಇಂಜೆಕ್ಷನ್ಗಳು ಇವತ್ತು ಸ್ಟಾಕ್ ಇರ್ಲಾರ್ದಿರ್ತಕ್ಕಂಥದ್ದು ನಾವು ನೋಡ್ತಾ ಇದೀವಿ. ಅಧಿಕಾರಿಗಳಿಗೆ ಕೇಳಿದ್ರೆ ಅವ್ರು ನೇರವಾಗಿ ಹೇಳ್ತಾರೆ, ನಮ್ಗೆ ಸರ್ಕಾರನೇ ಪತ್ರಿಕೆ ಕೊಟ್ಟಿದೆ, ಮಿನಿಸ್ಟರ್ ಮಾತಾಡಿದ್ದಾರೆ ನೋಡಿ, ಪತ್ರಿಕೆ ತೋರಿಸ್ತಾರೆ ನಮ್ಮ ಮೊಬೈಲ್ನಾಗ, ನಮ್ಮಲ್ಲಿ ಸ್ಟಾಕ್ ಇಲ್ಲ, ನಮ್ಗೆ ಕೊಡಕ್ ಆಗ್ತಾ ಇಲ್ಲ ಅಂತ ಸರ್ಕಾರ ಹೇಳುತ್ತೆ. ಇನ್ನೊಂದ್ ಕಡೆ ಸರ್ಕಾರ ಹೇಳ್ತಾ ಇದೆ, ನಿಮ್ಮ ಆಸ್ಪತ್ರೆಯಲ್ಲಿ ಇರ್ತಕ್ಕಂಥ ಫಂಡ್ ಅನ್ನ ಬಳಕೆ ಮಾಡಿ ನೀವು ಖರೀದಿ ಮಾಡಬೇಕು ಅಂತ ಹೇಳ್ತಾರೆ. ದುರಂತ ಏನಂದ್ರೆ ನಮ್ಮ ಹೊಸಪೇಟೆಯಲ್ಲಿ ಇರ್ತಕ್ಕಂಥ ಹಾಸ್ಪಿಟ್ಲಿಗೆ ಈಗಾಗಲೇ 80 ಲಕ್ಷ ರೂಪಾಯಿ ಸಾಲ ಇದೆ. 80 ಲಕ್ಷ ರೂಪಾಯಿ ಸಾಲ ಇದ್ದಾಗ ಅಧಿಕಾರಿಗಳು ಎಲ್ಲಿಂದ ರೊಕ್ಕ ಕಟ್ಟು ತಗೊಂಡ್ಬರ್ತಾರೆ ಅಂತ. ಸೊ ಹಂಗಾಗಿ ಈ ಭಾಗದ ಜನಪ್ರತಿನಿಧಿಗಳು ಮತ್ತು ಜಿಲ್ಲಾಧಿಕಾರಿಗಳು ತಕ್ಷಣ ಒಂದು ಆರೋಗ್ಯ ಇಲಾಖೆ ಅಧಿಕಾರಿಗಳ ಸಭೆಯನ್ನ ಕರಿಬೇಕು. ಸಭೆ ಕರೆದು ಇಲ್ಲಿರ್ತಕ್ಕಂಥ ಲೋಪದೋಷಗಳೇನಿದಾವೆ ಮತ್ತು ಇಲ್ಲಿ ಏನ್ ಮೆಡಿಸಿನ್ಸ್ ಹಾಕಿಲ್ಲ ಎಲ್ಲ ಕೂಡ ಚಾಕ್ಔಟ್ ಮಾಡ್ಕೊಂಡು DMF ಫಂಡ್ ಅನ್ನ ಬಳಕೆ ಮಾಡಿ ಆದ್ರೂ ನೀವು ಇಲ್ಲಿ ಮೆಡಿಸಿನ್ ತಂದಿಡಬೇಕು ಅಂತ. 8 ದಿನ ಆಗಿದೆ ಡಯಾಲಿಸಿಸ್ ಯೂನಿಟ್ ಬಂದಾಗಿ, 3 ತಿಂಗಳಾಗಿದೆ ಡಯಾಲಿಸಿಸ್ ಯೂನಿಟ್ಗೆ ಇಂಜೆಕ್ಷನ್ ಸ್ಟಾಕ್ ಇಲ್ಲ. ಯಾರಾದ್ರೂ ರೆಕಮೆಂಡ್ ಮಾಡ್ತಾರ ಮೇಲಂತದ ಅಧಿಕಾರಿಗಳು ಅಥವಾ ಸಂಘ ಸಂಸ್ಥೆಗಳು ಜನಪ್ರತಿನಿಧಿಗಳು ಅನ್ನೋದ್ರಿಂದ ಅಂತ ಪೇಷಂಟ್ ಮಾತ್ರ ಸಿಗ್ತಾ ಇದೆ. ಕಾಮನ್ ಪೇಷಂಟ್ ಸಾಯ್ತಾ ಇದಾರೆ ಇವತ್ತು ಡಯಾಲಿಸಿಸ್ ಯೂನಿಟ್ ನಲ್ಲಿ ಇಂಜೆಕ್ಷನ್ ಇಲ್ಲ ಅಂತ. ಸೊ ಹಂಗಾಗಿ ತಕ್ಷಣನೇ ಮೆಡಿಸಿನ್ ಸಂಬಂಧಪಟ್ಟಂಗೆ ತರಬೇಕು ಅಂತ ಹೇಳಿ ಒತ್ತಾಯ ಮಾಡ್ತಾ ಇದೀವಿ. ಸೊ ಇದಿಷ್ಟು ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥ ಮಾತು. ಏನು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯಲ್ಲಿ ಸಾಕಷ್ಟು ರೀತಿಯಲ್ಲಿ ಔಷಧಿಯ ಕೊರತೆ ಉಂಟಾಗಿದೆ, ಜೊತೆಗೆ ಕನಿಷ್ಠ ಪ್ರಮಾಣದಲ್ಲಿ ಏನು ಪ್ಯಾರಾಸಿಟಮಲ್ ಸಿರಪ್ ಆಗಿರ್ಬೋದು ಮತ್ತು ಮೆಡಿಸಿನ್ ಸಿಗ್ತಾ ಇಲ್ಲ ಅಂತಕ್ಕಂಥ ನೋವಿನ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಾರೆ. ಸರ್ಕಾರ ಈ ಕೂಡಲೇ ಈ ಒಂದು MCH ಆಸ್ಪತ್ರೆಗೆ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸಿಕೊಡ್ಬೇಕು, ಜೊತೆಗೆ ಸಕಾಲಕ್ಕೆ ಮೆಡಿಸಿನ್ ಅನ್ನ ಖರೀದಿ ಮಾಡಿ ಕೊಡಬೇಕು ಅಂತಕ್ಕಂಥ ಆಗ್ರಹವನ್ನ ವ್ಯಕ್ತಪಡಿಸಿದ್ದಾರೆ. ಆದ್ರೆ MCH ಆಸ್ಪತ್ರೆಯಲ್ಲಿ ಖರೀದಿ ಮಾಡ್ತಕ್ಕಂಥ ಏನು ವೆಚ್ಚ ಇದೆಯೋ ಅದು 80 ಲಕ್ಷ ರೂಪಾಯಿ ಸಾಲ ಆಗಿದೆ ಅಂತಕ್ಕಂಥ ಮಾತನ್ನು ಕೂಡ ಸ್ಥಳೀಯರು ಹೇಳ್ತಾ ಇರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಸರ್ಕಾರ ಮತ್ತು ಜಿಲ್ಲಾಡಳಿತ ಏನ್ ಕ್ರಮ ಕೈಗೊಳ್ಳುತ್ತೆ ಅಂತಕ್ಕಂಥನ್ನ ಕಾದು ನೋಡಬೇಕಾಗಿದೆ. ಪಾಂಡುರಂಗ ಜಂತ್ಲಿ, PNS ವಿಸ್ತಾರ ನ್ಯೂಸ್, ವಿಜಯನಗರ. ರಾಜ್ಯದಲ್ಲಿ ಆರೋಗ್ಯ